ಹೌದು. ಫಸ್ಟ್ ಟೈಮ್ ಅಂದ್ರೆ ಪ್ರಾಕ್ಟೀಸ್ ಇದೆಯಾ ಅಂತ? ಪ್ರಾಕ್ಟೀಸ್ ಏನಿದೆ ಇವಾಗ ಪ್ರಾಕ್ಟೀಸ್ ಮಾಡ್ತೀನಿ. ಸರಿ ಬಿಡಿ, ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರೀ ಇಂಥದೇ. ಗೈಸ್, ನಾನಿವತ್ತು ನಮ್ಮ ಕೊಳ್ಳೇಗಾಲದಲ್ಲಿ ವಿಶ್ವಚೇತನ ಕಾಲೇಜಲ್ಲಿ ಮೂವಿ ಆಡಿಷನ್ ಇತ್ತು ಗೈಸ್. ಇದಕ್ಕೆ ನಾನು ಆಡಿಷನ್ ನ ಕೊಡೋಣ ಅಂತ ಬಂದಿದ್ದೆ ಗೈಸ್. ಆಡಿಷನ್ ಕ್ಲಾಸ್ ನಡೀತಾ ಇದೆ ಗೈಸ್. ನಾನಿವತ್ತು ಬಂದಿರೋದು ಆಡಿಷನ್ಗೆ ನಮ್ಮ ಚಾಮರಾಜನಗರ ಭಾಷೆಯಲ್ಲಿ ಫಿಲಮ್ ನ ಮಾಡೋಕೆ ಹೋಗಿ ನೋಡೋಣ ಬಂದಿದೆ. ಇವರು ಏನಪ್ಪ ಸಮಾಚಾರ? ಏನ್ ಒಳಗಡೆ ಹೆಂಗಿದ್ದೆ ಎಕ್ಸ್ಪ್ರೆಷನ್ ನೋಡ್ಬೇಕಷ್ಟೆ. ನೋಡಿ ಬನ್ನಿ ಒಳಗಡೆ ಹೋಗಿ ನೋಡೋಣ. ನಾವ್ ಅಣ್ಣನ್ ಕೇಳೋಣ. ಆಡಿಷನ್ ಇದು ಫಿಲ್ ಮಾಡ್ಬೇಕು. ರಿಜಿಸ್ಟ್ರೇಷನ್ ಫಾರ್ಮ್ ಇದೆ. ಸೊ ನಿಮ್ಮ ಡೀಟೇಲ್ಸ್ ಎಲ್ಲ, ನೇಮು, ಆಮೇಲೆ ನಿಮ್ಮ ಸ್ಕಿಲ್ಸು, ಆಮೇಲೆ ಲ್ಯಾಂಗ್ವೇಜು, ಆಮೇಲೆ ಸೈನ್ಸ್ ಎಲ್ಲ ಮಾಡಿ. ಓಕೆ, ಇದೇನಂತಂದ್ರೆ ಅಂದ್ರೆ ಇದು ಕೊಳ್ಳೇಗಾಲ ನಿಮ್ಮೂರು. ಇಲ್ಲಿ ಗೌಡ ಇದ್ದಿರ್ತಾನೆ. ಗೌಡ ಒಂದು 25 ವರ್ಷದಿಂದ ಪಂಚಾಯತಿಯಲ್ಲಿ ಅವನೇ ಗೆದ್ದಿರ್ತಾನೆ. ಬಟ್ ಫಸ್ಟ್ ಟೈಮ್ ಸೋತಿರ್ತಾನೆ. ಸೋತಾಗ ಆಸ್ ಅ ಪೋಲಿ ಹುಡುಗ ಆಗಿ, ಸೊ ಊರಲ್ಲಿ ಇವಾಗ ಪೋಲಿ ಹುಡುಗರೆಲ್ಲ ಯಾರೋ ಒಬ್ರು ಮೆಂಬರ್ ಸೋತಾಗ, ಗೊತ್ತಿರೋನ್ ಸೋತಾಗ ಯಾವ ತರ ಮಾತಾಡ್ತಿರಂತ. ಅವಳಿಗೊಬ್ಳು ಮಗಳು ಇರ್ತಾಳೆ, ಆ ಮಗಳು ಓಡೋಗಿರ್ತಾಳೆ. ಸೊ ಅದು ನೀವು ಪೋಲಿ ಹುಡುಗ ಆಗ್ಬಿಟ್ಟು ಯಾವ ತರ ಅಂದ್ರೆ ಅದನ್ನ ಕ್ರಿಯೇಟ್ ಮಾಡಿ ಯಾವ ತರ ಸೆನ್ಸ್ ಮಾಡಿ ನಗ್ತೀರಾ, ಮಾತಾಡ್ತೀರಾ ಹುಡುಗರ ಜೊತೆ. ಆಕ್ಟಿಂಗ್ ಸೊ ಅದ್ರ ಆಕ್ಟಿಂಗ್ ಮಾಡಿನೇ ಮಾತಾಡ್ತೀರಾ ಹಾಗೆ. ಸೊ ಅತ್ತ ಪಂಚಾಯತಿ ಸೋಲು ಇತ್ತ ಮಗಳುಗಳು ಹಿಂಗ ಗೌಡಿಗೆ ಹಿಂಗ ಆಗ್ಬಾರ್ದಾಗಿತ್ತು. ಏನಿದೆ ಇದನ್ನ ಪ್ರಾಕ್ಟೀಸ್ ಮಾಡಿ ಅಲ್ಲಿ ನೆಕ್ಸ್ಟ್ ಮಾಡ್ಬೇಕು, ತೋರಿಸ್ಬೇಕು. ಸೊ ನಿಮ್ ಸ್ಲ್ಯಾಂಗ್ ಅಲ್ಲಿ, ಆಕ್ಚುಲಿ ಕೊಳ್ಳೇಗಾಲ ಸ್ಲ್ಯಾಂಗ್ ಅಲ್ಲಿ ಸೆಲೆಕ್ಟ್ ಮಾಡಿ ತೋರಿಸ್ಬೇಕು. ಓಕೆ, ಫಿಲ್ ಅಪ್ ಮಾಡಿ. ಫಿಲ್ ಅಪ್ ಗೈಸ್, ನನ್ಗೆ ಇದನ್ನ ಫಿಲ್ ಮಾಡಕ್ ಕೊಟ್ಟಿದ್ದಾರೆ ಗೈಸ್. ಏನ್ ಗೊತ್ತಾ ಗೈಸ್, ಇಲ್ಲಿ ನೇಮ್ ನ ಫಿಲ್ ಅಪ್ ಮಾಡಿ ಆಡಿಷನ್ದು ಫಾರಂ ಇದೆ ಅಂಡ್ ಕಲೆಕ್ಷನ್ ಇದೆ. ನಮ್ಮ ಏಜು ಈ ಡೈಲಾಗ್ ನ ಕೊಟ್ಟಿದ್ದಾರೆ ಗೈಸ್. ನೋಡೋಣ. ನೇಮ್ ಅಂಡ್ ಏಜ್, ಬ್ರ್ಯಾಂಡ್, ಡೇಟ್ ಆಫ್ ಬರ್ತ್. ನೀವ್ ಯಾವಾಗ್ಲಿಂದ ಇದು ಆಕ್ಟಿಂಗ್ ಇದೆ ಫಸ್ಟ್ ಇಂಟ್ರೆಸ್ಟ್ ನಮಗೆ ಮಾಡ್ಬೇಕು ಅಂತ? ನಮಗೆ ಇದೇ ನೀವು ಮಾಡ್ತಾ ಇರೋದು ಯೂಟ್ಯೂಬ್ ಮಾತೇ ಇಲ್ಲ. ನಾವು ಇದಕ್ಕೆ ಮುಂಚೆ ಏನು ಆಕ್ಟಿಂಗ್ ಮಾಡಿಲ್ಲ. ಬಟ್ ನಮಗೆ ಕೆಲವು ವಿಚಾರಗಳಲ್ಲಿ ಏಜ್ ಆಗಿದೆ ನಮ್ಗೆ. ಈ ನಮ್ಮ ಜೀವನದಲ್ಲಿ ಏನೇನ್ ಘಟನೆಗಳು ನಡೆದಿರ್ತದೆ ಅದ್ರ ಇದ್ರ ಮೇಲೆ ನಾವು ಏನಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ರೀತಿ ನೀತಿನಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋಣ ಅಂತ ಹೇಳ್ಬಿಟ್ಟು. ನಿಮ್ಮ ಏದ್ಲಿ ಬರ್ತಾ ಇದಾರಲ್ಲ ಅದೇ ನಿಜ. ಒಟ್ಟಲ್ಲಿ ಅಂದ್ರೆ ನಮ್ಗೆ ಅನುಭವಗಳಾಗ್ಬಿಟ್ಟಿದೆ ಈಗ. ಕಷ್ಟ ಸುಖ, ಮನೆಯಲ್ಲಿ ಯಾವ ರೀತಿ ದುಡ್ಡು ಕಾಸಿದ್ರೆ ಯಾವ ತರ, ಆಸ್ತಿ ಇದ್ರೆ ಯಾವ ತರ, ನಿಜ. ಮತ್ತೆ ನಾವು ಬಡವರಾದ್ರೆ ಯಾವ ರೀತಿ ಅನ್ನೋದು ನಮ್ಗೆ ಅನುಭವ ಆಗ್ಬಿಟ್ಟಿದೆ. ಹಾಗಾಗಿ ಏನಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ನಾವು ಸಾಧನೆ ಮಾಡಿ ತೋರ್ಸೋಣ ಅಂತ ಬಂದಿದ್ದೀವಿ ಅಷ್ಟೇ. ಅದೇ ಅಣ್ಣ, ಅದ್ ಬಿಟ್ರೆ ಬೇರೆ ಅದು ನಮ್ಮ ಜಿಲ್ಲೆ ಭಾಷೆಲೆ ಇವರು ಖಂಡಿತ ಮಾಡಿ ಒಳ್ಳೇದಾಗ್ಲಿ. ಅದಕ್ಕೆ ನಮ್ಗೆ ಏನು ನಮ್ ಎಕ್ಸ್ಪೀರಿಯನ್ಸ್ ಇದೆ, ನಮಗೂ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಣ್ಣ. ಆದ್ರೆ ಒಂದು ಆಕ್ಟಿಂಗ್ ಕೊಡೋಣ, ಸೋಲು ಇದ್ದೇ ಇರುತ್ತೆ. ಮಾಡೋ ಪ್ರಯತ್ನ ಮಾಡೋಣ ಅಂತ ಅಷ್ಟೇ. ಖಂಡಿತ ಥ್ಯಾಂಕ್ ಯು ಅಣ್ಣ. ಅಷ್ಟೇ ಬ್ರೋ, ಡೈಲಿ ಪ್ರಾಕ್ಟೀಸ್ ಮಾಡಿದ್ರ? ಹೇಳಿ ಬ್ರೋ. ಏನಿಲ್ಲ, ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಆಡಿಷನ್ ಬಂದಿರೋದಲ್ಲ, ಕಾಸ್ಟಿಂಗ್ ಅಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಆಗಿ ಸೇರ್ಕೋಬೋದಾ, ಅದ್ರ ಬಗ್ಗೆ ವಿಚಾರಿಸಕ್ಕೆ. ಅದ್ರ ಬಗ್ಗೆನಾ? ಯಾವ್ದೋ ಒಂದು ಒಳ್ಳೇದಾದ್ರೆ ಸರಿ ಅಷ್ಟೇ ಬ್ರೋ, ಇನ್ನೇನಿಲ್ಲ. ಅದಕ್ಕೆ ಕೇಳಿದ್ದು. ಆಕ್ಟಿಂಗ್ ನಮಗೂ ಇದೆ ಫಸ್ಟ್, ನಾವೇನ್ ಸ್ಟಾರ್ಟಿಂಗ್ ಇದೆ ಮಾಡ್ತಾ ಇರೋದು. ಏನಾದ್ರು ಬೇರೆ ಟ್ಯಾಲೆಂಟ್ ಏನಾದ್ರು ಇದೆಯಾ? ಅದೆಲ್ಲ ಇದೆ ಸರ್. ಡೈರೆಕ್ಷನ್. ಓಕೆ ಬ್ರೋ, ನೀವು ಬ್ರೋ? ನಾವು ಆಡಿಷನ್ ಬಂದಿರೋದು. ನಮ್ಗೆ ಎಲ್ಲ ಸ್ಕಿಲ್ಲು ಐತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾವ್ದ್ರಲ್ಲಿ ಮಾಡಿದೀರ? ಆಕ್ಟಿಂಗ್ ಮಾಡಿದೀವಿ, ಡೈರೆಕ್ಷನ್ ಮಾಡಿದೀನಿ, ಡ್ಯಾನ್ಸಿಂಗ್ ಐತೆ, ಇನ್ಸ್ಟಾ ರೀಲ್ಸ್ ಮಾಡ್ತೀನಿ. ಮುಂಚೆ ಎಲ್ಲಾರು ಟ್ರೈ ಮಾಡಿದ್ರ ಬ್ರೋ? ಟ್ರೈನ್ ಇದುವರೆಗೆ ಮಾಡಿಲ್ಲ, ಬಟ್ ಶಾರ್ಟ್ ಮೂವೀಸ್ ಜಾಸ್ತಿ ಮಾಡಿದೀವಿ ನಾವೇ. ಶಾರ್ಟ್ ಮೂವೀಸ್ ಮಾಡಿದೀರಾ? ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಐತೆ ಶಾರ್ಟ್ ಮೂವೀಸ್ ಐತೆ. ಅಂದ್ರೆ ಯೂಟ್ಯೂಬ್ ಚಾನಲ್ ಐತೆ ನಮ್ದು, ಅದ್ರಲ್ಲಿ ಐತೆ. ಯೂಟ್ಯೂಬ್ ಚಾನಲ್ ಮಾಡ್ತೀರಾ? ತೋರ್ಸಿ ಬ್ರೋ. ಆಯ್ತು, ಇದು ನಮ್ದು
ಓಪನ್ ಮಾಡಿದ್ರು. ಇನ್ನೇನ್ ಬ್ರೋ ನೀವೇ ಮಾಡ್ತಾ ಇದ್ರಲ್ಲ. ನಾವು ಇವಾಗ ಸ್ಟಾರ್ಟ್ ಮಾಡಿರೋದು ಬ್ರೋ. ಅಂದ್ರೆ ಲಾಗ್ ಏನಾದ್ರು ಸ್ಟಾರ್ಟ್ ಮಾಡಿರೋದು ಅಷ್ಟೇ. ಇದು ಬಾಹುಬಲಿ ಮೂವಿ ಅಂತ ನೀವೇ ಶಾರ್ಟ್ ಮೂವಿ ಮಾಡಿದಿರಾ? ನಮ್ದು ಇದು ನಾನೇ ತಮಿಳ್ ಐತೆ, ಕನ್ನಡದಲ್ಲಿ ಐತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಇದು ಲಾಕ್ ಡೌನ್ ಅಂತ. ಇದು ಲಾಕ್ ಡೌನ್ ಮಾಡಿರೋದು. ಯಾವ್ದು ಬ್ರೋ? ಇದು ಲಾಕ್ ಡೌನ್ ಅವಾಗ್ಲಿಂದ ಸ್ಟಾರ್ಟ್ ಮಾಡಿದಿರಾ? ಆಗಿಂದ ಸ್ಟಾರ್ಟ್ ಮತ್ತೆ ಕಂಟಿನ್ಯೂಸ್ ವಿಡಿಯೋ ಬಿಟ್ಟಿರಿ, ಇವಾಗ ಕ್ಲಿಕ್ ಆಗಿದ್ರಲ್ಲ ಬ್ರೋ. ಬ್ರೋ ಥ್ಯಾಂಕ್ ಯು ಬ್ರೋ. ಅಷ್ಟೇ ಅಕ್ಕ, ನೀವು ಆಕ್ಟಿಂಗ್ ಮಾಡಕ್ ಬಂದಿರೋದ ಇಲ್ಲಿ? ಹೌದಪ್ಪ, ಆಡಿಷನ್ ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್ ನಮ್ಮ ನಗರದ ಭಾಷೆಯಲ್ಲಿ ಫಿಲಂ ಮಾಡಕ್ಕೆ ಬೇಗ ನೀವು ಬಂದಿದ್ದೀರಾ ಅಂತ. ನಾವು ಏನಾದ್ರು ಅನುಭವ ಇದೆಯಾ ಅಂತ? ಅನುಭವ ಏನಿಲ್ಲ, ಹಾ ಫಾರ್ ದ ಫಸ್ಟ್ ಟೈಮ್ ಬಂದಿರೋದು. ಆದ್ರೆ ಆಡಿಷನ್ ನೋಡಿದಾಗ ಹೆಂಗ್ ಸೆಲೆಕ್ಟೆಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಾಡೋ ಪ್ರಯತ್ನ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು. ನೀವು ಇವ್ರ ಆಡಿಷನ್ ಕೊಡಕ್ ಬಂದಿರೋದು? ಆಡಿಷನ್ ಕೊಡಕ್ ಬಂದಿಲ್ಲ. ಯಾವ್ದ್ರೆಲ್ಲಾರು ಆಕ್ಟಿಂಗ್ ಮಾಡಿದ್ರಾ? ಇಲ್ಲ, ಇದೇ ಫಸ್ಟ್ ರೀಲ್ಸ್ ಸ್ಕಿಲ್ಸ್ ಇನ್ಶೋ ಇಲ್ಲ ಇದೇ ಏನಿಲ್ಲ, ಇದೇ ಫಸ್ಟ್ ಟೈಮ್. ಹೌದು, ಫಸ್ಟ್ ಟೈಮ್ ಅಂದ್ರೆ ಪ್ರಾಕ್ಟೀಸ್ ಇದೆಯಾ ಅಂತ? ಪ್ರಾಕ್ಟೀಸ್ ಏನಿದೆ, ಇವಾಗ ಪ್ರಾಕ್ಟೀಸ್ ಮಾಡ್ತಿರೋದು. ಇವಾಗ ಸ್ಕ್ರಿಪ್ಟ್ ಕೊಟ್ಮೇಲೆ ಪ್ರಾಕ್ಟೀಸ್ ಮಾಡ್ತಿರೋದು, ಮಾಡೋ ಪ್ರಯತ್ನ ಮಾಡೋಣ ಅಂತ. ಹೌದು. ಸರಿ ಬಿಡಿ, ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬ್ರದರ್ ಆಡಿಷನ್ ಕೊಟ್ರ? ಕೊಟ್ಟಿಲ್ವಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀವು ಬ್ರದರ್? ಇವ್ರು ಕೊಡಕ್ ಬಂದಿದ್ದೀರಾ? ನೀವ್ ಯಾರು ಕೊಡ್ತಾ ಇಲ್ವಾ? ನಿಲ್ಸಾಲೆ ಸಿಸ್ಟರ್ ಅನುಭವ ಇದೆಯಾ ಆಡಿಷನ್ಗೆ ಇದೆ, ಹೋಗಿ? ಮೂವಿ ಮಾಡಿದೀನಿ. ಯಾವ ಮೂವಿ ಮಾಡಿದ್ರಿ? ನಮ್ಮ ನಾಯಕ ಅಂತ, ಇನ್ನ ಡಬ್ಬಿಂಗ್ ನಡೀತಾ ಇದೆ. ಯಾವ್ರು ನಿಮ್ದು? ಕೊಳ್ಳೇಗಾಲ ಮೂವಿ ಮಾಡಿದೀರಾ? ಮಾಡಿದೀನಿ, ಶಾರ್ಟ್ ಮೂವೀಸ್ ಮಾಡಿದೀನಿ. ಸ್ಟಾರ್ಟ್ ಮೂವಿ. ಅದ್ರ ಇವಾಗ ಆಡಿಷನ್ ಕೊಡಕ್ ಬಂದಿದ್ರ? ಮುಗೀತಾ ಇವಾಗ? ಇಲ್ಲ, ಈಗ ಜಸ್ಟ್ ಬಂದಿತ್ತು. ಇದೇ ಸ್ಕ್ರಿಪ್ಟ್ ಕೊಡ್ತಾರ ಈ ತರ? ಇಲ್ಲಿ ಏನಿದೆ ಇದನ್ನ ನಮ್ಮ ಜಿಲ್ಲೆ ಭಾಷೆಲಿ ಹೆಂಗ್ ಪ್ರಾಕ್ಟೀಸ್ ಮಾಡಿ ಮಾಡ್ಬೇಕು ಅದ್ರ ಮಾಡ್ಬೇಕು ಸಿಸ್ಟರ್, ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರೀ ಇಂಥದೆಯಾ? ವಿಡಿಯೋ ಮಾಡೋರ್ ಕತೆ ಎಲ್ಲ ಇದೆ. ಇವರು ಏನಪ್ಪ ಸಮಾಚಾರ? ಏನ್ ಸಮಾಚಾರ ಇಲ್ಲ. ಆಡಿಷನ್ ಕೊಡಕ್ ಬಂದಿದ್ರಲ್ಲ, ನಾವು ಆಡಿಷನ್ ಕೊಡಕ್ ಬಂದಿದೀವಿ. ಹೆಂಗೆ ಆಕ್ಟಿಂಗು ಮುಂಚೆ ಎಲ್ಲಾದ್ರೂ ಮಾಡಿದ್ರ ಅಂತ ಅಷ್ಟೇ. ಇಲ್ಲ, ನಾನ್ ನಿಜಲ್ಲೂ ಈ ತರ ಅನ್ಕೊಂಡಿರ್ಲಿಲ್ಲ. ಏನ್ ಆಕ್ಟಿಂಗ್ ಮಾಡೋದು ಸುಲಭ ಅನ್ಕೊಂಡಿದ್ದಿ, ಅವ್ರ ಡೈಲಾಗ್ ಗೊತ್ತಾಗ್ಲಿ ಅದೇಣ. ಈಗ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತೀವಿ, ಆತರ ಎಲ್ಲ. ಇವ್ರು ಇವಾಗ ಈ ಡೈಲಾಗ್ ಕೊಟ್ಟಿದಾರ, ಇವನ್ನ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋದೇ ಇರೋದು. ಅದೇ ಡೈಲಾಗ್ ಗೌಡ ನಿಮ್ಗೂ ಸೇಮ್ ಅಣ್ಣ. ನಾನ್ ನಿಜಲ್ಲೂ ಎಷ್ಟ್ ಸತಿ ಬಾಯ್ಪಾಠ ಮಾಡ್ತಾನೆ ಅಂತಂದ್ರೆ ಹಾಡ್ಗಳು ಬಾಯ್ಪಾಠ ಮಾಡ್ಬಿಡ್ಬೋದು, ಈ ಡೈಲಾಗ್ ಬಾಯ್ಪಾಠ ಮಾಡೋಕಂತೂ ಆಗಲ್ಲ, ಕಷ್ಟ ಆಯ್ತಾ. ಅದು ನಿಜನೇ ಅಣ್ಣ. ಆಕ್ಟಿಂಗ್ ಅಂದ್ರೆ ಎಷ್ಟೋ ಸಲ ಕಟ್ಬೇಕು, ಆದ್ರೆ ಮಾಡೋ ಪ್ರಯತ್ನ. ಡೈಲಾಗ್ ಕೊಟ್ಟಿದ್ರು, ಫಸ್ಟ್ ಡೈಲಾಗ್ ಕೇಳೋದ್ರಲ್ಲಿ ಸ್ವಲ್ಪ ತಪ್ಪಿಸಾಡ್ದೆ. ಈಗ ಹೋಗಿದ್ರ ನೀವು ಒಳಗಡೆ? ಅದು ಆದ್ಮೇಲೆ ಇನ್ನೊಂದ್ ಡೈಲಾಗ್ ಕೊಟ್ರು. ಹೋಗಿದ್ ಬಂದಿದ್ದೀರಾ? ಹೊರಗಡೆ ಹೋಗಿದ್ ಬಂದಿನಿ. ಅಲ್ಲಿ ನರ್ವಸ್ ಆಗಕ್ಕೆ ನೋಡಿ, ನಮ್ಮ ಇದೇ ಕತೆ. ಸರಿನಾ, ನೀನು ಹೋಗ್ಬಿಡು ಅಂತಿದ್ದಲ್ಲ. ಕೂತ್ಕೊಂಡು ಇಲ್ಲಿರೋದ್ಮೇಲೆ ಹೇಳ್ಬಿಡ್ಬೋದು ಆರಾಮಾಗಿ, ಆದ್ರೆ ಒಳಗೋದಾಗ ಅಷ್ಟೇ ಸ್ವಲ್ಪ ತಡವರಿಸ್ತೀನಿ. ಅದು ನಿಜನೇ. ಓ ಅಲ್ಲ, ಇವ ಅಣ್ಣ ಯೂಟ್ಯೂಬ್ ಮಾಡಿದಾರಲ್ಲ, ನಾನೇ ಒಬ್ರು ಯೂಟ್ಯೂಬರ್ ಬಂದು ನನ್ನ ಕೂಡ ಯೂಟ್ಯೂಬರ್ ಇವಣ್ಣ 66,000 ಸಬ್ಸ್ಕ್ರೈಬರ್ ನೋಡಿ. ನಾವ್ ನೋಡಿದ್ರೆ ಇನ್ನೂ ಸಪೋರ್ಟ್ ಮಾಡ್ತೀನಿ ನಿಜ. ನಾನು ಯಾರಿಗಾದ್ರೂ ಅಷ್ಟೇ, ರೀಲ್ಸ್ ಮಾಡೋರ್ಗಾದ್ರೂ ಅಷ್ಟೇ, ಕಂಟೆಂಟ್ ಕ್ರಿಯೇಟರ್ ಯಾವ್ದಾರು ಸಪೋರ್ಟ್ ಮಾಡ್ತೀನಿ. ವಿಡಿಯೋ ಓಪನ್ ಮಾಡಿ. ನೋಡಿ ಅಣ್ಣ ಯಾವ ತರ ವಿಡಿಯೋ ಮಾಡ್ತಾರೆ. ಅಣ್ಣನ್ ಚಾನೆಲ್ ನಾವು ಒಂದ್ ಸಬ್ಸ್ಕ್ರೈಬ್ ಮಾಡೋಣ ಅಣ್ಣ. ನಿಜವಾಗ್ಲು 2 ಸಾವಿರ ಅಣ್ಣ, ನಿಜವಾಗ್ಲು. ಯಾಕಂದ್ರೆ ನಾವ್ ಇವಾಗ ಸ್ಟಾರ್ಟ್ ಮಾಡಿರೋದು, ನೀವು ಸ್ಟಾರ್ಟ್ ಮಾಡಿ ಆಲ್ರೆಡಿ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ಭಾರಿ ಕಷ್ಟ ಅದ. ನಿಜ ಕಷ್ಟ ಅದ. ಯಾಕಂದ್ರ ನಾನು ಒಂದೊಂದು ಎಷ್ಟು ವರ್ಷ ಆಯ್ತು ಅಣ್ಣ? ಒಂದೂವರೆ ವರ್ಷ. 1.5 ವರ್ಷ. ಅದಕ್ಕೆ ಏನಾಗೋತಣ, ಇದ್ರಲ್ಲಿ 1 ವರ್ಷ 6 ತಿಂಗಳ ಯೂಟ್ಯೂಬ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡದೆ ಮಾಡಿದ್ರೆ ನನ್ ನಿಜವೂ ನಂಗೆ ಯೂಟ್ಯೂಬ್ ನಿಂದ ದುಡ್ಡು ಮಾಡ್ಬೇಕು, ಅದನ್ನ ಮಾಡ್ಬೇಕು, ಆತರ ಇಲ್ಲ. ಮಾಮೂಲಿ ಕೆಲ್ಸಕ್ಕೆ ಹೋಯ್ತಾ ಇದ್ದಿ, ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್. ಒಂದು ರೀಲ್ಸ್ ಹಾಕೋದು, ಇಲ್ಲ ಶಾರ್ಟ್ಸ್ ಹಾಕೋದು, ಇಲ್ಲ ವಿಡಿಯೋಸ್ ಹಾಕೋದು, ಏನೋ ಒಂದ್ ಮಾಡ್ತಿದ್ದಿ. ಯಾವಾಗ ಕ್ಲಿಕ್, ಯಾವ್ದಾದ್ರು ಒಂದು ಕ್ಲಿಕ್ ಆಯ್ದ್ರೆ ಸಾಕು,
ಆಟೋಮೆಟಿಕ್ ಆಗದೆ ಸರಿ ನಿಜ ಅಣ್ಣ. ನನಗೂ ಈಗ ನಾನೇನು ವ್ಯೂಸ್ ಅಷ್ಟೊಂದು ಬರ್ತಾ ಇಲ್ಲ, ಕಷ್ಟ ಪಡ್ಬೇಕು. ಆದ್ರೂ ಒಂದ್ ಪೇಮೆಂಟ್ ತಗೊಂಡಿದ್ದೀರಾ? 2 ಪೇಮೆಂಟ್ ತಗೊಂಡಿನಿ. 2 ಪೇಮೆಂಟ್ ತಗೊಂಡಿದ್ರ ಅಣ್ಣ. ಅಯ್ಯವ್ವ ಬಹಳ ನಿಜನೂ ಹೇಳ್ತಾರ ಕೆಲವೊಬ್ರು, ಏನಂತಾರೆ ಯೂಟ್ಯೂಬ್ ಮಾಡ್ತಿದಾರೆ, ರೀಲ್ಸ್ ಮಾಡ್ತಿದಾರೆ, ನಿಮ್ಗೇನ ದುಡ್ಡು ಮಾಸ್ತಾಗ ಬತ್ತಂತಾರ. ಅಂದ್ರ ಶ್ರಮ ಪಡೋರ್ಗೆ ಇವಾಗ ನಮ್ಗೆ ಈಗ ನಿಮ್ನ ಕೇಳ್ಬೇಕು ಅಂದ್ರೆ ಎಷ್ಟು ಒಂಥರ ಮಾತಾಡೋದು. ಈಗ ನಾಚಿಕೆ ಇಲ್ಲ ಅಂತ ಅಂದ್ಬಿಟ್ಟು ಆರಾಮಾಗ ಕೇಳ್ಬೋದು. ನನಗೂ ಒಂದೊಂದ್ಸತಿ ನಿಜವಲ್ಲೂ ನಾಚಿಕೆ ಐತೆ ಯಾರನಾರ ಮಾತಾಡ್ಸ್ಬೇಕು ಅಂತಂದ್ರ ನಾನು ಅದಕ್ಕೋಸ್ಕರ ನಾನು ಯಾರನ್ನೂ ಕೂಡ ಇನ್ನೂ ಇಂಟ್ರೂವ್ ಮಾಡಿಲ್ಲ. ನಾನೇ ಸ್ವತಃ ನಾನೇ ಮಾತಾಡ್ತೀನಿ, ಅದ್ರ ಫಂಕ್ಷನ್ಗಳಿದ್ರು ಹೋಯ್ತೀನಿ, ವಿಡಿಯೋ ಮಾಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಣ್ಣ ಪ್ರಯತ್ನ ಪಟ್ರಿ ಅಣ್ಣ, ಯಾವ್ದಾದ್ರು ಪ್ರಯತ್ನ ಪಡೆದಿರ, ಇಲ್ಲಾಂದ್ರೆ ನಾವು ಅಣ್ಣ ನಾಚ್ ಮಾಡಾಕ ಅಂತ ಇರತಕ್ಕಂದಿನಿ, ಎಲ್ಲಾನು ಮನೇಲಿ ಇಟ್ಟಿನಿ. ನೋಡಿ ಇಲ್ಲಿ ಮೊಬೈಲ್ ಬೈಕ್ ಹೆಂಗಾಕೈತೆ ಮೋಟೋ ಬ್ಲಾಕ್ ಮಾಡಕ್ ಗೊತ್ತಾಯ್ತು ಅಣ್ಣ. ನಾನು ಹೆಲ್ಮೆಟ್ ತಂದಿ ನಮ್ದು ಸ್ಪೆಂಡರ್ ಅಣ್ಣ, ನಮ್ದೇನಿದಲ್ಲ, ನಾವು ಗಾರ ಕೆಲ್ಸನೂ ಮಾಡ್ಕೊಂಡು ಇದ್ನು ಮಾಡೋಣ, ಏನೋ ಒಂದ್ ಪ್ರಯತ್ನ ಮಾಡೋಣ ಅಂತ ಅಷ್ಟೇ. ಮಾಡೋದ್ರಲ್ಲಿ ಏನ್ ತಪ್ಪು? ಈಗ ಕದ್ರ ಕಳ್ಳ ಅಂತಾರ, ನಿಜ ಅಣ್ಣ. ನಾವೇನ್ ಕಳಕ್ ಹೋಯ್ತಿಲ್ಲ, ದರೋಡೆ ಮಾಡ್ತಿಲ್ಲ. ಈಗ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ ಕೇಳ್ಕೊ, ಯಾರನ್ನು ನಂಬಕ್ ಹೋಗ್ಬೇಡಿ. ನಿಜ ಅಣ್ಣ. ಈ ಫ್ರೆಂಡ್ಗಳನ್ನೇ ಆಗ್ಲಿ, ಇನ್ನೊಬ್ರನ್ನೇ ಆಗ್ಲಿ, ನಿಜ ಅಣ್ಣ. ನಂಗ್ ಸಪೋರ್ಟ್ ಮಾಡ್ತಾರ, ಆಮೇಲೆ ನನಗ್ ಸಪೋರ್ಟ್ ಮಾಡೋರು ಇಲ್ಲ, ನನ್ಗ ಅದ್ ಮಾಡೋರು ಇಲ್ಲ, ನನ್ ಬೆನ್ನಲ್ಲಿ ಬಿಲ್ಲ, ಅದನ್ನ ಮಾತ್ರ ಬಿಟ್ಬಿಡಿ. ಮಾಡ್ತೀರ ನಿಮ್ಗೆ ಏನ್ ಅನ್ಸುತ್ತ. ನಿಮ್ ಈಗ ಒಂದು ಫಸ್ಟ್ ಕ್ಯಾಮರದ ಮುಂದ ಮಾತಾಡೋದನ್ನ ಕಲಿಬೇಕು. ಹಾಗೆ ನಿಜ ಅಣ್ಣ. ಇವಾಗ ನಾನ್ ಮಾಡದೇ ಇದ್ರ ನಿಮ್ ಜೊತೆ ಈ ಹುಡ್ಗ ಅವನ ನನ್ ಕ್ಯಾಮರದ ಮುಂದ್ ಮಾತಾಡಕ್ ಆಗಲ್ಲಕ್ಕಪ್ಪ ಅಂದ್ಬಿಟ್ಟು ನಾನು ತಿರಿಕಂದ್ ಹೋಯ್ತು ಅಂತಂದ್ರ ಆಗ ನಿಜವಲ್ಲ ನಾವ್ ಯಾವ ರೀಲ್ಸ್ ಮಾಡಕ್ಕಾಗಲ್ಲ, ಯಾವ ಆಗಕ್ಕಾಗಲ್ಲ. ಅದೇ ನಿಜ. ಈಗ ಅಣ್ಣ ಅವರು ಪ್ರಾಕ್ಟೀಸ್ ಮಾಡಕ್ ಅವ್ರಿಗೆ ಏನು ಗೊತ್ತಿಲ್ವಂತ, ಆದ್ರೂ ಒಂದ್ ಪ್ರಯತ್ನ ಪ್ರಯತ್ನ ಮಾಡಲ್ಲ ಏನ್ ತಪ್ಪು. ಇವಾಗ ಪ್ರಯತ್ನ ಮಾಡಕ್ ಏನಾದ್ರು ಕಾಸು ಕೊಡ್ತಿದ್ವಿ? ಏನು ಇಲ್ಲ ಅಣ್ಣ. ಇಲ್ಲ, ಮಾಡೋದ್ರಲ್ಲಿ ಏನ್ ತಪ್ಪು? ಪ್ರಯತ್ನ ಮಾಡೋದು ಸಕ್ಸಸ್ ದೇವ್ರಿಗೆ ಸೆಕೆಂಡ್ರಿ. ಅದೇ ಅಣ್ಣ ನಿಜ. ನಾವು ಗೆಲ್ತೀವೋ ಸೋಲ್ತೀವೋ ಅದ್ ಸೆಕೆಂಡ್ರಿ. ಯಾವತ್ತಾರ ಒಂದಿನ ಇವತ್ತಾಗಿಲ್ಲ ಅಂತ ಮುಂದೊಂದ್ ದಿನಕ್ಕೆ ಯಾವತ್ತಾರ ಆಗೇ ಆಯ್ತೀವಿ ಅಂತನಾ. ನಾವು ಪ್ರಯತ್ನನ ಪಡ್ದೆ ನಾವ್ ಆಯ್ತೀವಿ ಅಂತ ಕುತ್ಕೊಂಡ್ರೆ ಎಲ್ಲ ಏನು ಆಗಲ್ಲ ಅಣ್ಣ. ಅಲ್ಪ ಸ್ವಲ್ಪ ಸರಿ ಅಣ್ಣ, ನಿಮ್ಮಿಂದ ನಿಜವಾಗ್ಲೂ ತುಂಬಾ ತಿಳ್ಕೊಂಡಂಗಾಯ್ತು. ನೀವು ಒಳ್ಳೆ ದೊಡ್ಡ ಯೂಟ್ಯೂಬರೇ ಇವ್ ಅಣ್ಣ ಅವರು. ತುಂಬಾ ಆಕ್ಟಿಂಗ್ ಎಲ್ಲ ಮಾಡಿ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ, ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಏನು ಅಂತಂದ್ರೆ ಇದು ಹೊಸ್ತಲ್ವಾ, ಇದು ಆಕ್ಟಿಂಗ್ ಹೊಸ್ತಲ್ವಾ. ಯಾಕಂದ್ರೆ ಇದು ನಾವು ಮಾಡೋದು ಅಂತಾನೆ ಇರ್ತದೆ, ಮಾಡ್ಬೋದು. ಅಂದ್ರೆ ಎಲ್ಲ ಸರ್ ಏನ್ ಗೊತ್ತಾ, ಅದು ನಮ್ಗೂ ಪ್ರಯತ್ನ ಪಡ್ಬೇಕು ಸರ್. ಅದು ಆಕ್ಟಿಂಗ್ ಅದು ನಿಜ. ಇವಾಗ ನಮ್ಗೆ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಎಂಟಿ ಇದು ಬಂದು ಕಲ್ತ್ಕೊಂಡ್ ಮಾಡ್ತಾ ಇದೀವಿ ನೋಡಿ. ಇದು ಹೊಸ್ತಿದು, ಯಾಕಂದ್ರೆ ಆಕ್ಟಿಂಗ್ ಎಲ್ಲ ತಾನೆ. ಇದ್ರಲ್ಲಿ ಏನಾದ್ರು ಅನುಭವ ಇದ್ದಾಗ ನೆಕ್ಸ್ಟ್ ನಾವು ಬೇರೆ ಒಟ್ಟಲ್ಲಿ ಆಕ್ಟಿಂಗ್ ಗೊತ್ತಾ ನೋಡಿ. ನೋಡಿ ಬನ್ನಿ ಸರ್, ಇದು ರೀಲ್ಸ್ ಎಲ್ಲ ಮಾಡ್ತಾ ಇರ್ಬೋದು ಅಣ್ಣ. ಇದೆಲ್ಲ ನೋಡಿ ನಂದು ವಯಸ್ಸು, ಇದು ನಿಮ್ದು ವಯಸ್ಸು, ಓನ್ ವಯಸ್ಸು ಮತ್ತೆ ಮಾಡ್ಬೋದಲ್ಲ. ನಾನು ಓನ್ ವಯಸ್ಸಲ್ಲಿ ಯಾವ್ದು ಮಾಡಕ್ಕೆ ಹೋಗಿಲ್ಲ. ನೋಡಿದೀನಿ ನಾನು ನೋಡಿ. ಇವಾಗ ಅಣ್ಣ ಇದೊಂದು ಅಧ್ಯಕ್ಷ, ಅದ್ರ ಮಗಳು 19ಕ್ಕೆ ಜನ ಜೊತೆ ಓಟ. ಏನಿದು ವಿಧಿ ಆಟ? ಅತ್ತಗ ಪಂಚಾಯತಿ ಸೋಲು, ಇಂತ ಮಗಳು ಗೋಳು. ಗೌಡಂಗ್ ಬರ್ಬಾಯ್ತ ಕಣ ಇಂತ ಬಾಲು, ನಂಗೇನೆ ಇಂತ ಬಾಲ್ ಬಂದಿದ್ರ ಬಾಲನ ಗುಂಡಿ ಹಂಗೆ ಇರೋದು. ನಾನೇ ಮದಿಕೊಂಡು ಎದ ಮೇಲೆ ಮಣ್ಣು ಹಾಕತ್ತಿದ್ದೆ. ನಗರ ಡಿಸ್ಟಿಕ್, ನಗರ ಜಿಲ್ಲೆ ಕಲಾವಿದರುಗಳನ್ನ ಬೆಳೆಸಿ, ಒಳ್ಳೆ ಕಲಾವಿದರನ್ನ ಬೆಳೆಸಿ ಸರ್, ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಕೊಡಕ್ಕೆ. ಇಲ್ಲಿ ಅವ್ರ ಸಾಹಿತ್ಯ ನೀವೇ ಅಣ್ಣ ಸಾಹಿತ್ಯನೂ ಬರೀತಿದಾರೆ ಅಣ್ಣ. ಯಾವಾಗಿಂದ ಈ ಅಭ್ಯಾಸ ಸರ್? ನಾನು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ನಟನೆ ಮತ್ತು ಸಾಹಿತ್ಯ ನೀವೇ ಓನ್ ನಮ್ದೇ ಸರ್. ನಮ್ದೇ ಕಲ್ಪನೆಯಲ್ಲಿ ಬರುವಂತ ಸರ್. ಅಣ್ಣ ಯಾವ್ದಕ್ಕಾರು ಟ್ರೈ ಮಾಡಿದ್ರ ಅಂತ ಮುಂದೆ? ಇಲ್ಲಿ ಮಾಡಿದೀನಿ, ಆಲ್ರೆಡಿ ಒಂದ್ ಸಾಂಗ್ ಬರ್ದಿದ್ದೀನಿ. ನೀವೇ ಸಾಂಗ್ ಬರ್ದಿದ್ದೀರಾ? ಸಾಂಗ್ ನಾನೇ ಬರ್ದಿದ್ದೀನಿ. ಮಾನಸ ಒಳ್ಳೆ ಮೇಡಮ್ ಅವರ ಸಂಗೀತದಲ್ಲಿ, ಭಟ್ ಅವರ ಗಾಯನದಲ್ಲಿ ನಾನೇ ಒಂದು ಅದು ರಿಲೀಸ್ ಆಗಿದೆ ಅಣ್ಣ. ರಿಲೀಸ್ ಆಗಿದೆ. ಪರಮಾತ್ಮ ಯೂಟ್ಯೂಬ್ ಚಾನಲ್ಸ್ ನಲ್ಲಿ, ಪರಮಾತ್ಮ ಆಡಿಯೋ ಯೂಟ್ಯೂಬ್ ಚಾನಲ್ಸ್ ನಲ್ಲಿ ಬಿಡುಗಡೆ ಆಗಿದೆ. ಅದು ಹೆಚ್ಚು ಒಂದ್ 2 ವರ್ಷ ಆಗಿದೆ, ಅದು ಆಗಿದೆ. ಬಟ್ ಅದು ನಾವು ಪ್ರಯತ್ನ ಪಡ್ತಾ ಇದೀವಿ. ಮುಂದಿನ ಅಣ್ಣ ನಿಮ್ದು ಏನ್ ಮಾಡ್ಬೇಕಂದ್ರ ಈ ಸಾಹಿತ್ಯನ ಇಲ್ಲ ಆಕ್ಟಿಂಗ್ ಏನ್ ಮಾಡ್ಬೇಕಂತ ಸರ್? ನಾವು ಎಲ್ಲ ಅಂದ್ರೆ ನಟನೆ ಮೇಲೂ ತುಂಬಾ ಒಲವಿದೆ, ಸಾಹಿತ್ಯದ ಮೇಲೂ ಒಲವಿದೆ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಎಲ್ಲಾ ವಿಭಾಗಗಳಲ್ಲೂ ಕೆಲಸ ಮಾಡ್ಬೇಕು ಅನ್ನೋದೊಂದು ತುಂಬಾ ಆಸೆ. ಆಡಿಷನ್ ಎಲ್ಲೂ ಕೊಟ್ಟಿಲ್ವಾ? ಆಡಿಷನ್ ಕೊಟ್ಟಿಲ್ಲ, ಇದೇ ಮೊದಲನೇ ಬಾರಿಗೆ ಬಂದಿರೋದು ಆಡಿಷನ್ಗೆ. ನೋಡೋಣ, ಪ್ರಯತ್ನ ಪಡೋಣ, ಏನಾಗುತ್ತೆ ಪ್ರಯತ್ನ ಇಲ್ದೇನೆ ನಾವು ಸೋಲಪ್ಕೊಳ್ಳೋದು ತುಂಬಾ ತಪ್ಪು. ಪ್ರಯತ್ನ ಪಡ್ಬೇಕು, ಪ್ರಯತ್ನ ಪಟ್ಟಾಗ್ಲೇ ಅದು ನಮ್ಗೆ ಅನುಭವ ಆಗೋದು. ಅನುಭವ ಪಡ್ಕೊಂಡಾಗ್ಲೇ ನಾವು ಮುಂದಿನ ದೊಡ್ಡ ಜಾಗ ಕಾಲಿಡಕ್ ಸಾಧ್ಯ. ಯಾರು ಅಷ್ಟೇನೆ ಪ್ರಯತ್ನ ಪಟ್ರೆ ಎಲ್ಲ ನೋಡಿ. ಅಣ್ಣನ್ಗೆ ಸಪೋರ್ಟ್ ಮಾಡಿ ಪ್ರಯತ್ನ ಪಡ್ಬೇಕು ಸರ್. ಸರಿ, ಇವರು ತುಂಬಾ ಕಷ್ಟ ಪಟ್ಟಿದ್ದಾರೆ. ಎಲ್ಲ ಸಾಹಿತ್ಯ, ಆಕ್ಟಿಂಗು
ಓನ್ ನೃತ್ಯ, ಸಾಹಿತ್ಯ, ನಟನೆ ಮತ್ತು ನೃತ್ಯ ಎಲ್ಲ ವಿಭಾಗಗಳಲ್ಲೂ ಇದೀವಿ, ಅಲ್ಪ ಸ್ವಲ್ಪ ಇದೀವಿ. ಬಟ್ ನಮ್ಗೇನು ಅಂತಂದ್ರೆ ಪ್ರತಿಭೆಗಳ but ಏನು ಅಂತಂದ್ರೆ ನಮ್ಗೆ ಯಾವುದೇ ತರಬೇತಿಗಳಿಲ್ಲ. ಅಂದ್ರೆ ನಾವು ನಮ್ಮ ವೃತ್ತಿಗಳನ್ನ ಮಾಡ್ಕೊಂಡು ಇದು ನಮ್ಮ ಮನಸ್ಸು ಖುಷಿಗೋಸ್ಕರ ಮಾಡ್ತಾ ಇರ್ತೀವಿ. ನೋಡೋಣ, ನಮ್ಮ ಪ್ರತಿಭೆ ಹಾಗೂ ಅದೃಷ್ಟ ಎರಡೂ ಸೇರ್ಕೊಂಡು ಏನಾರು ಒಂದು ಆಗ್ಬೇಕು ಅನ್ನೋದು ಆಗುತ್ತೆ ಅನ್ನೋದೊಂದು ಆಕಾಂಕ್ಷೆ ಮೇಲೆ ಯಾವತ್ತಿದ್ರು ಒಳ್ಳೇದಾಗುತ್ತೆ. ಬನ್ನಿ ಅಣ್ಣ, ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ವೈಷ್ಣವಿ ಅಂತ. ನಾನು ಇಲ್ಲೇ ಕೊಳ್ಳೇಗಾಲದಲ್ಲೇ ಇರೋದು. ಸೊ ಇದೊಂಥರ ಎಕ್ಸೈಟಿಂಗ್ ಆಪರ್ಚುನಿಟಿ, ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಇದು ನನ್ನ ಸೆಕೆಂಡ್ ಆಡಿಷನ್. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಂದ್ರೆ ಇದು ಜಾನಪದ ರಿಲೇಟೆಡ್ ಇರೋದ್ರಿಂದ ಇನ್ನೂ ತುಂಬಾ ಖುಷಿ ಇದೆ ಮಾಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ನೋಡೋಣ ಏನಾಗುತ್ತೆ ಮುಂದೆ. ಥ್ಯಾಂಕ್ ಯು. ನನಗೆ ಆಕ್ಟಿಂಗ್ ನನಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಆಪರ್ಚುನಿಟೀಸ್ ಹುಡುಕ್ತಾ ಇರ್ತೀನಿ, ಬಟ್ ನನ್ ಕನ್ವಿನಿಯೆಂಟ್ ಅದು ಸಿಕ್ಕಿರ್ಲಿಲ್ಲ. ಬಟ್ ಈಗ ಈ ಆಪರ್ಚುನಿಟಿ ಸಿಗ್ತಾ ಇದೆ, ಅದನ್ನ ಯೂಸ್ ಮಾಡ್ಕೊಂತೀನಿ ಸಿಕ್ಕರೆ. ಅಂಡ್ ನನಗೆ ಸಿಂಗಿಂಗ್ ಅಂದ್ರೂ ಇಷ್ಟ, ಡ್ಯಾನ್ಸಿಂಗ್ ಅಂದ್ರೂ ತುಂಬಾ ಇಷ್ಟ. ಕೊಳ್ಳೇಗಾಲದಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ. ಕೊಳ್ಳೇಗಾಲದಲ್ಲೂ ಟ್ಯಾಲೆಂಟೆಡ್ಸ್ ಇದ್ದಾರೆ, ಕೊಳ್ಳೇಗಾಲದಲ್ಲೂ ತುಂಬ ಒಳ್ಳೆ ಟ್ಯಾಲೆಂಟೆಡ್ಸ್ ಇದ್ದಾರೆ ಅನ್ನೋದು ಗೊತ್ತು ನಮಗೆಲ್ಲ. ಚಾಮರಾಜನಗರದವರು ಅಂದರೆ ಬಿಡಲ್ಲ, ಖಂಡಿತವಾಗ್ಲೂ ಇದನ್ನು ಗೆಲ್ತೀವಿ. ಈ ಫಿಲಮು ಇನ್ನೂ ತುಂಬ ಸಾಕಷ್ಟು ಗೆಲುವನ್ನು ತಗೊಳ್ಳಿ. ಇದಕ್ಕೆ ಕೊಳ್ಳೇಗಾಲದವರು ಕಾರಣರಾಗಿಲ್ಲ ಅನ್ನೋದು ನನ್ನ ಆಸೆ. ಸೊ ನಾನು ಇಲ್ಲಿ ಆಡಿಷನ್ ಕೊಡೋದಕ್ಕೆ ಬಂದಿದ್ದೀನಿ. ಡೈಲಾಗ್ಸ್ ಕೊಟ್ಟಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಹೋಗಿ ಕೊಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಇಫ್ ನಾನು ಸೆಲೆಕ್ಟ್ ಆದರೆ, ಫಿಲಮಲ್ಲಿ ನಾನು ಕಾಣಿಸ್ಕೊಂಡ್ರೆ, ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಸಿಂಗಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ನಾನು ಈಗ ತಾನೇ ಕಾಲೇಜಲ್ಲಿ ಸಿಂಗಿಂಗ್ ಫೆಸ್ಟ್ ಮುಗಿಸ್ಕೊಂಡು ಬಂದೆ ನಮ್ಮ ಕಾಲೇಜಲ್ಲಿ. ಹೌದು, ಸಿಂಗಿಂಗಲ್ಲೂ ಇಂಟ್ರೆಸ್ಟ್ ಇದೆ. ನಾನು ಓದ್ತಿರೋದು ನಿಸರ್ಗ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್. ಆಕ್ಟಿಂಗ್ ಮಾಡಿದೀರಾ, ಎಲ್ಲಾದ್ರೂ ಆಡಿಷನ್ ಕೊಟ್ಟಿದ್ದೀರಾ ಅಂತ? ಇಲ್ಲ, ಇದೇ ಫಸ್ಟ್ ಆಡಿಷನ್ ಕೊಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಇದೇ ಫಸ್ಟ್ ಟೈಮ್ ಆಕ್ಟಿಂಗ್ಗೆ ಆಡಿಷನ್ ಕೊಡಕ್ ಬಂದಿರೋದು. ನೋಡಿ ಅಣ್ಣಂದು ಹೆಂಗಿರುತ್ತೆ ಹೇಳಿ ಅಣ್ಣ. ಒಳಗಡೆ ಹೋಗಿದ್ರ? ಬೆಳಗ್ಗೆ ಡೈಲಾಗ್ ಕೊಟ್ಟಿದ್ದಾರೆ, ಈಗ ಎಲ್ಲ ಬೈಟ್ ಮಾಡಿದೀವಿ. ಬೇಕಾದ್ರೆ ಒಂದ್ಸರಿ ನಿಮ್ಮನ್ನೇನೋ ಹೇಳ್ತೀನಿ. ಹೇಳಿ ಅಣ್ಣ. ಆಯ್ತು. ಗೌಡ 25 ವರ್ಷ ಕಂಟಿನ್ಯೂ ಅಧ್ಯಕ್ಷ, ಮಗಳು 19 ವರ್ಷಕ್ಕೆ ಓಟ. ಏನಾವಿದೆ ಆಟ? ಚೇ ಅತ್ತಾಗ ಪಂಚಾಯತಿ ಸೋದು, ಇದ್ದಾಗ ಮಗಳಗೋಳು ಬರ್ಬಾರ್ದಾಗಿತ್ತ ಕಳ ಇಂಥ ಗೋಳಂತ. ನನಗೇನಾನ ಇಂಥ ಗೋಳು ಬಂದಿದ್ರೆ ಹಂಗ ಬಾಳ ನಂಗುಂಡೆ ಇತ್ತು, ಮಲ್ಕೊಂಡೆ ಎದೆ ಮೇಲೆ ಮಣ್ಣಾಕ ಬಿಡ್ತಾ ಇತ್ತು. ಅಣ್ಣ ಡೈಲಾಗ್ ಚೆನ್ನಾಗಿ ಹೇಳಿದ್ರಣ್ಣ, ಆದ್ರೆ ಏನಂದ್ರೆ ರಿಯಾಕ್ಷನ್ ಚೇಂಜ್ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅಣ್ಣ ಡೈಲಾಗ್ ಚೆನ್ನಾಗಿ ಹೇಳಿದಾರೆ, ಬಟ್ ರಿಯಾಕ್ಷನ್ ಚೇಂಜ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಸ್ಕ್ರಿಪ್ಟು ಗೌಡಂದು ಗೈಸ್, ನೋಡಿ ಗೈಸ್, ಇದನ್ನ ಈಗ ನಾನು ಹೇಳ್ತೀನಿ. ಗೌಡ 25 ವರ್ಷ ಕಂಟಿನ್ಯೂ ಅಧ್ಯಕ್ಷ. ಕೊಟ್ಟಿರೋದೇ ಬೇರೆ, ನಾವು ಹೇಳ್ತಿರೋದೇ ಬೇರೆ. ಪಾಪ ಒಳ್ಳೆ ನಿರ್ದೇಶಕರಣ, ಏನಾದ್ರೂ ಆಗ್ಲಿ ಪಾಪ ಚೆನ್ನಾಗಿ ಓದಾಗ ಚೆನ್ನಾಗಿ ಮಾತಾಡ್ಸಿ, ಇನ್ನು ಕಟ್ ಮಾಡಿ ನಾನು ಅರ್ಧ ಡೈಲಾಗ್ ಹೇಳ್ತಾನೆ ಇರ್ಲಿಲ್ಲ, ಆದ್ರೂ ಏನೂ ಇಲ್ಲ ಅನ್ಕೊಂಡ್ ಹೇಳು ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನ್ ಡೈಲಾಗ್ ಕ್ಲಿಯರ್ ಆಯ್ತು, ಬಟ್ ಆದ್ರೆ ನಿರ್ದೇಶಕರಾಗ್ಲಿ ಕ್ಯಾಮ್ರಾಮನ್ ಎಲ್ಲ ಚೆನ್ನಾಗಿ ಫೋಕಸ್ ಮಾಡಿದಾರೆ ಗೈಸ್, ಸರಿನಾ? ಆದ್ರೂ ನನ್ಗೆ ಅನ್ನಿಸ್ತಾನೆ ಇರ್ಲಿಲ್ಲ ಕ್ಯಾಮ್ರಾ ಮುಂದೆ ಹೋಗಿ ಆಕ್ಟಿಂಗ್ ಮಾಡ್ತೀನಿ ಅಂತ, ಬಟ್ ಆದ್ರೂ ಮಾಡಿದೆ ಗೈಸ್. ಏನ್ ಗೊತ್ತಾ, ಅವರು ಪೋಸ್ಟ್ ನ ರಿವ್ಯೂ ಮಾಡಬೇಡ ಅಂದ್ರು ಗೈಸ್, ಅದಕ್ಕೋಸ್ಕರ. ಯಾಕಂದ್ರೆ ಅವ್ರ ಮಾತನ್ನ ನಾವ್ ಮೀರೋಗಿಲ್ಲ ಗೈಸ್.